ಕೂಡ್ಲೂರು ಕೈಗಾರಿಕಾ ಕೇಂದ್ರದ ಕಾಫಿ ಘಟಕದಿಂದ ಹೊರಸೂಸುವ ಧೂಳಿನಿಂದ ತೀವ್ರ ಸಮಸ್ಯೆ ಉಂಟಾಗಿದೆ ಎಂದು ಮುಳ್ಳುಸೋಗೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಉದ್ಯಮಿ ಡಿಎಸ್ ಹರೀಶ್ ಆರೋಪಿಸಿದ್ದಾರೆ. ಕೈಗಾರಿಕಾ ಕೇಂದ್ರದಲ್ಲಿರುವ ರಾಜ್ ಕಾಫಿ ಘಟಕದ ಹಿಂಭಾಗ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ಹೊಂದಿರುವ ಹರೀಶ್ ಅವರ ಫ್ಯಾಕ್ಟರಿಗೆ ಹೊಂದಿಕೊಂಡಂತಿರುವ ಕಾಫಿ ಘಟಕದಿಂದ ಪ್ರತಿನಿತ್ಯ ಕಾಫಿ ಸಂಸ್ಕರಣೆಯಿಂದ ಹೊರಸೂಸುವ ಧೂಳಿನಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಉಂಟಾಗುತ್ತಿದೆ. ಇದರಿಂದ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರು, ವ್ಯವಸ್ಥಾಪಕರಿಗೆ ತೀವ್ರ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ. ಹಲವು ಬಾರಿ ಸಂಬಂಧಿಸಿದ ಕಾಫಿ ಘಟಕದ ಮಾಲೀಕರಿಗೆ ಮನವಿ ಮಾಡಿದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಗೆ ಕೂಡ ದೂರು ನೀಡಲಾಗಿದೆ, ಆದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಕುಶಾಲನಗರ ತಾಲೂಕು ಇಂಡಸ್ಟ್ರಿಯಲ್ ಏರಿಯಾ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇವರ ಇಂಡಸ್ಟ್ರಿಯಲ್ ಏರಿಯಾ ನೋಡಿ. ಇದು ರಾಜ್ ಕಾಫಿ ಕ್ಯೂರಿಂಗ್ ರೂಲ್ಸ್ ಅಂತ ಹೇಳಿ ಸತತವಾಗಿ ನಾವು 2 ವರ್ಷದಿಂದ ಹೇಳ್ತಾ ಇದ್ದೀನಿ. 2 ವರ್ಷದಿಂದ ಹೇಳ್ತಾ ಇದ್ರು ಅವರು ಯಾವುದೇ ರೀತಿಯ ನಮ್ಮ ಒಂದು ಹೇಳಿಕೆನ ಪರಿಗಣನೆ ತಗೊಳ್ತಾ ಇಲ್ಲ. ಮಾಲೀಕರಿಗೆ 2 ಸಲ ಹೇಳಿದ್ದೀನಿ, 2-3 ಸಲ ಹೇಳಿ ವಾರ್ನ್ ಮಾಡಿದ್ದೀನಿ. ಈ ಥರ ತುಂಬ ಸಮಸ್ಯೆ ಆಯ್ತಾ ಉಂಟು, ಧೂಳು ಆಯ್ತಾ ಉಂಟು. ನೋಡಿ ಸರ್, ಅಲ್ಲಿ ಕನಿಷ್ಠ ಒಂದು ಆ ಧೂಳು ಬರ್ತಾ ಇದೆಯಲ್ಲ, ಅಲ್ಲರ್ ಮಾಡಿ ಕಾಫಿ ಬೀಜನ ಅಲ್ಲರ್ ಮಾಡಿ ಧೂಳು ಬರ್ತಾ ಇದೆಯಲ್ಲ, ಆ ಧೂಳು ಬರೋ ಜಾಗಕ್ಕೆ ಅಟ್ಲೀಸ್ಟ್ ಗ್ರೀನ್ ಮೆಶ್ ಹಾಕೋ ವ್ಯವಸ್ಥೆನೂ ಆಗಿಲ್ಲ. ಪೂರ್ತಿ ಓಪನ್ ಬಿಟ್ಟಿದ್ದಾರೆ. ಇಲ್ಲಿ ಅಕ್ಕಪಕ್ಕದವ್ರದ್ದು ನೋಡಿ, ಇಲ್ಲಿ ಪಕ್ಕದಲ್ಲಿ ತೂಗಾಲ್ತೆ ದೂರದಲ್ಲಿ ಬನ್ ಫ್ಯಾಕ್ಟ್ರಿ ಇದೆ, ಬೇಕ್ರಿ ಇದೆ. ಅದು ತಯಾರು ಮಾಡೋದು, ಫುಡ್ಡು ಆಹಾರ ತಯಾರು ಮಾಡೋದು. ಬಟ್ ಅದರೊಳಗಡೆ ಏನಾದ್ರು ಈ ಧೂಳು ಏನಾದರೂ ಹೋಗಿ ಫುಡ್ ಏನಾದ್ರು ಪಾಯ್ಸನ್ ಆದರೆ ಕತೆ ಏನಾಗ್ಬೋದು ಸರ್? ಈಗ ಟೋಟಲಾಗಿ ಅವ್ರಿಗೆ ವಾರ್ನ್ ಮಾಡ್ತಾ ಇದ್ರು, ಅವ್ರು ಏನೋ ಒಂದು ನಾವು ಏನೋ ಹೇಳ್ತಾ ಇದ್ದೀವಿ, ಅವ್ರು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಈವನ್ PDO ಕೈಲೂ ಹೇಳ್ಸಿದ್ದೀನಿ, ಗ್ರಾಮ ಪಂಚಾಯತಿ PDO ಅವರು ನೋಟಿಸ್ ಮಾಡಿದ್ದಾರೆ, ಜೊತೆಗೆ ಮೌಖಿಕವಾಗಿ ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೂ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೋಡಿ, ಈ ಥರ ಗಾಳಿ ಬಂದಾಗ ಸಿಕ್ಕಾಪಟ್ಟೆ ಧೂಳು ಬರ್ತದೆ. ಮತ್ತು ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಪಾಪ ಅವರು 100-200 ರೂಪಾಯಿ 500 ರೂಪಾಯಿ ಸಂಪಾದನೆಗೆ ಬಂದ್ಬಿಟ್ಟು ಸಾವಿರಾರು ರೂಪಾಯಿ ಹಾಸ್ಪಿಟ್ಲಿಗೆ ತೆತ್ತಂಥ ಪರಿಸ್ಥಿತಿ ಬಂದಿದೆ. ಅವ್ರು ಏನೇ ಮಾಡಿದ್ರು ಹೇಳಿದ್ರು ಅವ್ರು ಪರಿಗಣನೆ ತಗೊಳ್ತಾ ಇಲ್ಲ. ನಮ್ಮ ಮಾತು ಅಲೆಗಳಿದ್ದಾರೆ. ಜಿಲ್ಲಾಧಿಕಾರಿಗಳು ಇತ್ತ ಗಮನಹರಿಸಬೇಕಾಗಿದೆ. ಕೈಗಾರಿಕಾ ಕೇಂದ್ರ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಮಸ್ಯೆ ನಿವಾರಣೆಗೆ ಕ್ರಮ ವಹಿಸಬೇಕಿದೆ. ಇತರರಿಗೆ ತೊಂದರೆಯಾಗದ ರೀತಿಯಲ್ಲಿ ಉದ್ಯಮ ನಡೆಸುವತ್ತ ಕಾಫಿ ಸಂಸ್ಕರಣಾ ಘಟಕದ ಮಾಲೀಕರು ಜವಾಬ್ದಾರಿ ತೋರಬೇಕಿದೆ ಎಂದು ಹರೀಶ್ ಅವರು ಆಗ್ರಹಿಸಿದ್ದಾರೆ. ದಯಮಾಡಿ ಈ ಒಂದು ಧೂಳು ಬರ್ತಾ ಇದೆ, ಅದಕ್ಕೆ ಏನೋ ಅವರು ಕನಿಷ್ಠ ಒಂದು ಪ್ರಿಕಾಕ್ಷನ್ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ. ಇದು ಸಾರ್ವಜನಿಕವಾಗಿ ಪಕ್ಕದಲ್ಲಿ ಒಂದು ಗ್ರಾಮ ಇದೆ, ಸುಂದನಾರ ಗ್ರಾಮ. ಅದು ಜಸ್ಟ್ 100 ಮೀಟರ್ ಪಕ್ಕದಲ್ಲಿ ಗ್ರಾಮ ಇದೆ, ಮೇನ್ ರಸ್ತೆ, ಮುಖ್ಯ ರಸ್ತೆ. ಅದು ಗಾಳಿ ಬೀಸಿದಾಗ ಪೂರ್ತಿ ಮನೆಗಳು ಹೋಗ್ತಾ ಇದೆ. ಅಲ್ಲಿ ಪಾಪ ಜನಗಳೆಲ್ಲ ವಾಸ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾ ಧೂಳು ಕುಡಿದು ಎಷ್ಟೋ ಜನ ಪಾಪ ವಯಸ್ಸಾದವರೆಲ್ಲ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ. ಸೊಲ್ಯೂಷನ್ ಏನಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಒಂದು ವಾಯು ಮಾಲಿನ್ಯ ಇಲಾಖೆಯವರು ಮತ್ತು KDB ಆಗಿರ್ಬೋದು, ಇಲ್ಲ ಕೂಡುಮಂಗಳೂರು ಗ್ರಾಮ ಪಂಚಾಯತಿ ಆಗಿರ್ಬೋದು, ಇವರು ಸೂಕ್ತವಾದ ಕ್ರಮ ತಗೊಂಡು ಅವರಿಗೆ ಈ ಒಂದು ಧೂಳನ್ನ ಅವಾಯ್ಡ್ ಮಾಡಿ ಅವ್ರು ಕೆಲಸ ಮಾಡಲಿ. ನಾನು ಕೆಲಸ ಮಾಡೋದು ಬೇಡ ಅಂತ ಹೇಳಲ್ಲ. ಇದು ಇಂಡಸ್ಟ್ರಿಯಲ್ ಏರಿಯಾ, ಅವರು ಪರ್ಮಿಷನ್ ಇದೆ, ಸರ್ಕಾರದಿಂದ ಪರ್ಮಿಷನ್ ಇದೆ ಮಾಡಲಿಕ್ಕೆ. ಬಟ್ ಆದರೆ ಇವರು ಇನ್ನೊಬ್ಬರ ಆರೋಗ್ಯಕ್ಕೆ ಕುತ್ತು ಬಂದು ಇವರು ಸಂಪಾದನೆ ಮಾಡಿ ಈ ಥರ ಧೂಳು ಬಂದರೆ ಏನಾದರೂ ಯಾರಿಗಾದರೂ ಜೀವ ಹಾನಿ ಆದರೆ ಯಾರು ಹೊಣೆ? ದಯಮಾಡಿ ನಮ್ಮ ಈ ಪಕ್ಕ ಯೂನಿಟ್ಗಳಿಗೆ ಧೂಳು ಬರಬಾರ್ದು ಅಷ್ಟೇ ನಮ್ಮ ಉದ್ದೇಶ. ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಸೂಕ್ತವಾದ ಕ್ರಮ ಕೈಗೊಂಡು ಅಕ್ಕಪಕ್ಕದವರಿಗೆ ಧೂಳು ಬರದಂಗೆ ಸದ್ಯ ಬಡ ಬಾಯಿಗಳು ಆರೋಗ್ಯದಿಂದ ಬದುಕುವಂಥ ಒಂದು ವ್ಯವಸ್ಥೆನ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀನಿ.